ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪಹಲ್ಗಾಮ್ ದಾಳಿಯ ನಂತರ ಅಂದರೆ ಏಪ್ರಿಲ್ 22ರ ನಂತರ ಭಾರತ ಪಾಕಿಸ್ತಾನದ ಮೇಲೆ ಯಾವ ತರಹದ ದಾಳಿ ಮಾಡಿತ್ತು ಮತ್ತು ಇಡೀ ಪ್ರಪಂಚ ಭಾರತದ ಯುದ್ಧವನ್ನು ನಿಲ್ಲಿಸುವಂತೆ ಎಂಥ ದೊಡ್ಡ ಪ್ರಯತ್ನವನ್ನು ಮಾಡಿತ್ತು ಎನ್ನುವುದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಜೊತೆಗೆ ಭಾರತ ಪಾಕಿಸ್ತಾನದ 21 ಏರ್ ಬೇಸ್ಗಳನ್ನು ಹೊಡೆದು ಉರುಳಿಸಿಬಿಟ್ಟಿತ್ತು ಮತ್ತು ನೆಲಸಮವನ್ನು ಮಾಡಿತ್ತು. ಅದರ ಈಗ ಮರು ನಿರ್ಮಾಣ ಕಾರ್ಯ ಪಾಕಿಸ್ತಾನದಲ್ಲಿ ಭಾರತದಿಂದ ಸಾಗ್ತದೆ. ಜೊತೆಗೆ ಅದಕ್ಕೆ ವರ್ಷಾನುಗಟ್ಟಲೆ ಹಿಡಿಯುತ್ತೆ ಎನ್ನುವಂಥ ಲೆಕ್ಕಾಚಾರ ಕೂಡ ಇದೀಗ ಮುನ್ನೆಲೆಗೆ ಬರ್ತದೆ. ಇದಾದ ನಂತರ ಭಾರತ ಅಫ್ಘಾನಿಸ್ತಾನ ಮತ್ತು ಬಲೂಚಿಸ್ತಾನ ನಡುವಿನ ಸಂಬಂಧ ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು. ಯಾಕಂದರೆ ಬಲೂಚಿಸ್ತಾನದ ಪ್ರತ್ಯೇಕವಾದಿಗಳು BLA ಅಂದ್ರಲ್ಲ, ಬಲೂಚಿಸ್ತಾನ್ ಲಿಬರಲ್ ಆರ್ಮಿ ಇದೆಯಲ್ಲ, ಅವರು ಮತ್ತು ಅಫ್ಘಾನಿಸ್ತಾನ ಎರಡೂ ಕೂಡ ಭಾರತದ ಪರವಾಗಿ ನಿಂತಿತ್ತು ಮತ್ತು ಪಾಕಿಸ್ತಾನದ ನಡೆಯನ್ನು ತೀವ್ರವಾಗಿ ಖಂಡನೆ ಮಾಡಿದರು. ಆದರೆ ಯಾವಾಗ ಪಾಕಿಸ್ತಾನದ ಪರವಾಗಿ ಚೀನಾ ಎಂಟ್ರಿ ಆಯ್ತಲ್ಲ, ಚೀನಾ ಪಾಕಿಸ್ತಾನದ ಪರವಾಗಿ ಎಂಟ್ರಿ ಆಗಿ ಪಾಕಿಸ್ತಾನಕ್ಕೆ ದೊಡ್ಡ ಬೆಂಬಲವಾಗಿ ನಿಂತಲ್ಲ, ಅದಾದ ನಂತರ ಎಲ್ಲೋ ಒಂದು ಕಡೆ ಅಫ್ಘಾನಿಸ್ತಾನ ಕೂಡ ಚೀನಾದ ಕಡೆ ಮುಖ ಮಾಡಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಎನ್ನುವಂಥ ಒಂದು ಸಂಶಯ ಅಥವಾ ದುಗುಡ ಇದೀಗ ಮನೆ ಮಾಡಿದೆ. ಹಾಗಾದರೆ ಭಾರತಕ್ಕೆ ಅಫ್ಘಾನಿಸ್ತಾನ ಕೈ ಕೊಡ್ತಾ ಭಾರತ ವಿದೇಶಾಂಗ ಸಚಿವರಾದಂಥ ಜಯಶಂಕರ್ ಅವರು ಪದೇ ಪದೇ ಅಫ್ಘಾನಿಸ್ತಾನದ ರಾಯಭಾರಿಗಳ ಜೊತೆ, ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಜೊತೆ ಮಾತಾಡಿದ್ದು ಇದೀಗ ಫಲಪ್ರದವಾಗಿಲ್ವಾ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಏಪ್ರಿಲ್ 22ರ ನಂತರ ಪಾಕಿಸ್ತಾನವನ್ನು ಇಡೀ ಪ್ರಪಂಚ ಒಂದು ಮೂಲೆಯಲ್ಲಿಟ್ಟಿತ್ತು. ಯಾಕಂದರೆ ಜಗತ್ತಿಗೆ ಭಯೋತ್ಪಾದನೆಯನ್ನು ಹುಟ್ಟುಹಾಕಿದೆ ಪಾಕಿಸ್ತಾನ, ಜಗತ್ತಿನ ಅನೇಕ ಕಡೆ ಶಾಂತಿಯನ್ನು ಹಾಳು ಮಾಡಿದೆ ಪಾಕಿಸ್ತಾನ ಎನ್ನುವಂಥ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಪಾಕಿಸ್ತಾನದ ವಿರುದ್ಧ ನಿಂತಿತ್ತು. ಆದರೆ ಚೀನಾ ಮಾತ್ರ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಬೆಂಬಲವಾಗಿ ನಿಂತಿತ್ತು. ಯಾಕಂದರೆ ಚೀನಾದಲ್ಲಿ ಪಾಕಿಸ್ತಾನ ದೊಡ್ಡ ಎಕನಾಮಿಕ್ ಕಾರಿಡಾರ್ ಅನ್ನು, ಅಂದರೆ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ದೊಡ್ಡದಾದಂಥ ಒಂದು ಬಜೆಟ್ ಹಾಕಿತ್ತು. ಅದು 2015ರಲ್ಲಿ ಪ್ರಾರಂಭವಾಗಿತ್ತು. ಅಂದರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಎನ್ನುವಂಥ ಒಂದು ಪ್ರಾಜೆಕ್ಟ್ ಇದೆ. ಅದರಲ್ಲಿ ತೈಲ ರಫ್ತು ಆಗಿರ್ಬೋದು, ರಸ್ತೆಗಳ ನಿರ್ಮಾಣ ಆಗಿರ್ಬೋದು, ಅನೇಕ ಕಂಪನಿಗಳು ಆ ಎಕನಾಮಿಕ್ ಕಾರಿಡಾರ್ ಅಂಡರಲ್ಲಿ ಬರುತ್ತೆ ಮತ್ತು ಅದು 2 ದೇಶಗಳು ಕೂಡಿ ಮಾಡುವಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಹಾಗಾಗಿ ಸುಮಾರು 2,500-3,000 ಕಿಲೋಮೀಟರ್ ಅಂತರವಿರುವಂಥ ಈ ಕಾರಿಡಾರ್ ಯೋಜನೆಗೆ ಪಾಕಿಸ್ತಾನಕ್ಕೆ ಬೆನ್ನೆಲುಬಾಗಿದ್ದೇ ಚೀನಾ. ಹಾಗಾಗಿ ತನಗೆ ನೆಲವನ್ನು ಕೊಟ್ಟಂಥ, ತನಗೆ ಜಾಗವನ್ನು ಕೊಟ್ಟಂಥ ಪಾಕಿಸ್ತಾನದ ಪರವಾಗಿ ಚೀನಾ ಯಾವತ್ತೂ ಬ್ಯಾಟ್ ಬೀಸ್ತಾನೆ ಇತ್ತು ಮತ್ತು ಅದಕ್ಕೆ ಸಹಾಯ ಮಾಡುವಂಥ ಯುದ್ಧ ಉಪಕರಣ ಆಗಿರ್ಬೋದು, ಮಿಸೈಲ್ ಆಗಿರ್ಬೋದು, ಹೀಗೆ ಅನೇಕ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ದೇ ಚೀನಾ ಅಂತ ಹೇಳ್ಬೋದು. ಈ ಬೆಂಬಲದಿಂದಲೇ ಪಾಕಿಸ್ತಾನ ಭಾರತ ವಿರುದ್ಧ ಕತ್ತಿ ಮಸಿತಾನೆ ಇತ್ತು. ಇದರಿಂದ 2 ಲಾಭ ಆಗ್ತಿತ್ತು. ಯಾಕಂದರೆ ಈ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ, ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಹಾದು ಹೋಗುವುದು ನಮ್ಮ POKಯಲ್ಲಿ, ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ, ಅದರ ಮುಖಾಂತರ ಹಾದು ಹೋಗುತ್ತೆ. ಹಾಗಾಗಿ ಭಾರತ ಅದಕ್ಕೆ ತೀವ್ರವಾದಂಥ ವಿರೋಧವನ್ನು ಕೂಡ ವ್ಯಕ್ತ ಮಾಡ್ತಾನೆ ಇತ್ತು. ಯಾವಾಗ ಪಹಲ್ಗಾಮ್ ದಾಳಿ ಆಯ್ತಲ್ಲ, ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ಮಾತುಕತೆ ಮುರಿದೋಯ್ತು. ಮುಂದೆ ಮುಂದುವರಿಯಬಹುದು ಅಥವಾ ಮುಂದೆ ಇಬ್ಬರು ಕೂಡ ಗೆಳೆತನದಿಂದ ಮುಂದುವರಿಯಬಹುದು ಎನ್ನುವಂಥ ಒಂದು ಲಕ್ಷಣ ಕೂಡ ಇಲ್ಲದೆ ಹೋಯಿತು. ಅಂದರೆ ಸಂಬಂಧ ಕಂಪ್ಲೀಟಾಗಿ ಹಳಿಸೋಗ್ಬಿಡ್ತು. ಅದಾದ ನಂತರ ಇದನ್ನೇ ಕಾಯ್ತಾ ಇದ್ದಂಥ ಚೀನಾ ಇದೀಗ ಎಕನಾಮಿಕ್ ಕಾರಿಡಾರ್ನ ಯೋಜನೆಯ ಸ್ವಲ್ಪ ವೇಗವನ್ನು ಜಾಸ್ತಿ ಮಾಡಿತು. ಅದರ ಜೊತೆಗೆ ಇದೀಗ ಭಾರತದ ಬೆಂಬಲವಾಗಿ ನಿಂತಿರುವಂಥ ಅಫ್ಘಾನಿಸ್ತಾನಕ್ಕೂ ಕೂಡ ಕಾಳು ಹಾಕಿ ಅಥವಾ ಅಫ್ಘಾನಿಸ್ತಾನಕ್ಕೂ ಕೂಡ ಕರೆಯನ್ನು ಮಾಡಿ ನೀವು ಕೂಡ ಈ ಎಕನಾಮಿಕ್ ಕಾರಿಡಾರ್ ಯೋಜನೆಯಲ್ಲಿ ಪಾಲ್ಗೊಳ್ಳಬಹುದು. ಪಾಕಿಸ್ತಾನದಲ್ಲಿ ಇರುವಂಥ ಸರಿಸುಮಾರು 2,500-3,000 ಕಿಲೋಮೀಟರ್ ದೂರವಿರುವಂಥ ಅಥವಾ ಅಂತರವಿರುವಂಥ ಅಥವಾ ವಿಸ್ತಾರವಿರುವಂಥ ಈ ಎಕನಾಮಿಕ್ ಕಾರಿಡಾರ್ನಲ್ಲಿ ಅಫ್ಘಾನಿಸ್ತಾನಕ್ಕೂ ಕೂಡ ಪಾಲಿದೆ. ಅದನ್ನು ನಾವು ಅಫ್ಘಾನಿಸ್ತಾನ ನೆಲದ ತನಕ ಕೂಡ ನಾವು ಅದನ್ನು ಮುಂದುವರಿಸ್ತೇವೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟು ಪಾಕಿಸ್ತಾನ, ಚೀನಾ ಮತ್ತು ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಇದೀಗ ಬೀಜಿಂಗ್ನಲ್ಲಿ ಮೀಟಿಂಗನ್ನು ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಪಾಕಿಸ್ತಾನ ಯಾವತ್ತೂ ಕೂಡ ಚೀನಾಕ್ಕೆ ಹೆಲ್ಪನ್ನು ಮಾಡ್ತಾ ಇದೆ ಮತ್ತು ಚೀನಾದ ಹೆಲ್ಪ್ ಪಾಕಿಸ್ತಾನಕ್ಕೆ ಇದ್ದೇ ಇರುತ್ತೆ. ಅವರಿಬ್ಬರ ಮಧ್ಯೆ ದೊಡ್ಡ ಸ್ನೇಹ ಇದೆ. ಅದರ ಜೊತೆಗೆ ಇದೀಗ 3ನೇ ವ್ಯಕ್ತಿಯಾಗಿ ಅಫ್ಘಾನಿಸ್ತಾನ ಕೂಡ ಚೀನಾಕ್ಕೆ ಸಾಥ್ ಕೊಟ್ಟಿದ್ದನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಫ್ಘಾನಿಸ್ತಾನ ಭಾರತಕ್ಕಿಂತ ದೊಡ್ಡ ದೇಶವಾಗಿರುವ, ಎಕಾನಮಿಯಲ್ಲಿ ದೊಡ್ಡ ದೇಶವಾಗಿರುವಂಥ ಚೀನಾದ ಬಲೆಗೆ ಬಿತ್ತ ಎನ್ನುವಂಥ ಗುಮಾನಿ ಅಥವಾ ಸಂಶಯ ಕೂಡ ಮೂಡಿ ಬರ್ತಾ ಇದೆ. ಚೀನಾ ಏನು ಹೇಳ್ತಂದ್ರೆ 2,500-3,000 ಕಿಲೋಮೀಟರ್ ವಿಸ್ತಾರದಲ್ಲಿರುವಂಥ ಪ್ರಾಜೆಕ್ಟನ್ನು ನಿಮ್ಮ ನೆಲಕ್ಕೂ ವಿಸ್ತಾರ ಮಾಡ್ತೀವಿ, ನಿಮ್ಮ ಜನಕ್ಕೂ ಹೆಲ್ಪ್ ಆಗುತ್ತೆ, ನಿಮ್ಮ ಜನರಿಗೂ ಉದ್ಯೋಗ ಸಿಗುತ್ತೆ, ಅಂಥ ಯೋಜನೆಗೆ ನಿಮ್ಮ ಸಾಥ್ ಕೂಡ ಬೇಕು ಎನ್ನುವಂಥ ಮನವಿಯನ್ನು ಮಾಡಿತು. ಅದಕ್ಕೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಕೂಡ ಬೀಜಿಂಗ್ನಲ್ಲಿ ನಡೆದಂಥ ತ್ರಿಪಕ್ಷೀಯ ಮೀಟಿಂಗ್ನಲ್ಲಿ, ಅಂದರೆ ಪಾಕಿಸ್ತಾನ ವಿದೇಶಾಂಗ ಸಚಿವರಾಗಿದ್ದರು, ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವರು ಮತ್ತು ಚೀನಾದ ವಿದೇಶಾಂಗ ಸಚಿವರು ಗಂಟೆಗಟ್ಟಲೆ ಆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಈ 3 ಕೂಡ ಒಂದು ಒಪ್ಪಂದಕ್ಕೆ ಬಂದು ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ, CPEC ಇದೆಯಲ್ಲ, ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ, ಅದನ್ನು ಈಗ ಅಫ್ಘಾನಿಸ್ತಾನದವರೆಗೂ ಮುಂದುವರಿಸಲಿಕ್ಕೆ ಇದೀಗ 3 ದೇಶಗಳು ಒಪ್ಪಂದವನ್ನು ಮಾಡಿಕೊಂಡಿದೆ. ಅದರ ಜೊತೆಗೆ ಅಫ್ಘಾನಿಸ್ತಾನದ
ವಿದೇಶಾಂಗ ಸಚಿವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಮ್ಮ ನೆಲದ ಮೇಲೆ ಬೇರೆ ದೇಶದ ಒಂದು ದಾಳಿಯನ್ನು ನಾವು ಸಹಿಸಲ್ಲ. ಜೊತೆಗೆ ಈ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ, ಅಂದ್ರೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅನ್ನು ಅಫ್ಘಾನಿಸ್ತಾನದವರೆಗೂ ಮುಂದುವರಿಸುವ ಯೋಜನೆಗೆ ನಾವು ಸಹಮತಿಯನ್ನು ಸೂಚಿಸಿದ್ದೇವೆ ಮತ್ತು ಅದಕ್ಕೆ ಹಾನಿಯಾಗದಂತೆ, ಅದಕ್ಕೆ 4ನೇ ದೇಶ ಎಂಟ್ರಿ ಆಗದಂತೆ ನಾವು ಮನವಿಯನ್ನು ಮಾಡ್ತೇವೆ, ಅಥವಾ ಅದಕ್ಕೆ ಯಾರಿಂದಲೂ ಅಡ್ಡಿಯಾಗದಂತೆ ನಾವು ಸುರಕ್ಷಿತನ ಕಾಪಾಡಿಕೊಂಡು ಚೀನಾಕ್ಕೆ ಬೆಂಬಲವನ್ನು ಕೊಡ್ತೇವೆ ಅನ್ನುವಂಥ ಒಂದು ಮನವಿಯನ್ನು ಕೂಡ ಅಥವಾ ಒಂದು ಆಶ್ವಾಸನೆಯನ್ನು ಕೂಡ ಚೀನಾಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಸಿಗ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕಡೆ ಅಫ್ಘಾನಿಸ್ತಾನಕ್ಕೆ ಭಾರತ ತುಂಬಾನೇ ಹೆಲ್ಪ್ ಮಾಡಿತ್ತು. ತಾಲಿಬಾನ್ ಸರ್ಕಾರ ಬಂದಾಗ ಕೂಡ ಅಲ್ಲಿ ಅಫ್ಘಾನಿಸ್ತಾನಕ್ಕೆ ತುಂಬಾ ಹೆಲ್ಪ್ ಮಾಡಿ ತುಂಬಾ ಒಳ್ಳೆಯ ಹಣ ಸಹಾಯವನ್ನು ಮಾಡಿತ್ತು. ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ ಕೊಟ್ಟಿತ್ತು. ಆದರೆ ಯಾವುದಕ್ಕೂ ಲೆಕ್ಕವಿಲ್ಲವೆಂಬಂತೆ ಇದೀಗ ಅಫ್ಘಾನಿಸ್ತಾನ ಚೀನಾದ ಬಲೆಗೆ ಬಿದ್ದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭಾರತಕ್ಕೆ ಕೈ ಕೊಡ್ತಾ ಅಫ್ಘಾನಿಸ್ತಾನ ಎನ್ನುವುದು ಇದೀಗ ಬೆಳಕಿಗೆ ಬರ್ತಾ ಇದೆ. ಏನೇ ಆಗಲಿ ಭಾರತದ ಅಕ್ಕಪಕ್ಕ ರಾಷ್ಟ್ರಗಳಾಗಿರುವಂತಹ ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಚೀನಾ ಆಗಿರ್ಬೋದು, ಬಾಂಗ್ಲಾ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಎಲ್ಲವೂ ಕೂಡ ಸರಿಸುಮಾರು 5 ರಿಂದ 6 ರಾಷ್ಟ್ರಗಳು ಭಾರತದ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸವನ್ನು ಮಾಡ್ತಿದೆ. ಹಾಗಾಗಿ ಭಾರತ ಇನ್ನು ಮುಂದೆ ಎಚ್ಚರಿಕೆ ನಡೆಯನ್ನು ಹಿಡಿದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ರಷ್ಯಾ ಒಂದು ಬಿಟ್ಟು ಅಥವಾ ಇಸ್ರೇಲ್ ಒಂದು ಬಿಟ್ಟು ಒಂದು 2 ದೇಶವನ್ನು ಬಿಟ್ಟು ಯಾವ ದೇಶವೂ ಕೂಡ ಭಾರತ ಜೊತೆಗೆ ಸಂಬಂಧವನ್ನ ಚೆನ್ನಾಗಿಟ್ಕೊಂಡಿಲ್ಲ. ಭಾರತದ ಪ್ರಧಾನಮಂತ್ರಿಗಳು ಲೆಕ್ಕಕ್ಕೆ ಸಿಕ್ಕ ಪ್ರಕಾರ 191 ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಯಾವ ದೇಶಗಳು ಕೂಡ ಭಾರತಕ್ಕೆ ವ್ಯವಹಾರದಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ದೆ ಹೊರತು ನೈತಿಕವಾಗಿ ಬೆಂಬಲ ಕೊಡುವಂತ ಅಥವಾ ಭಾರತಕ್ಕೆ ಬೆಂಬಲವನ್ನು ಕೊಟ್ಟು ಬೇರೆ ದೇಶವನ್ನು ವಿರೋಧ ಮಾಡುವಂತ ಯಾವುದೇ ದೇಶಗಳು ಹೆಲ್ಪಿಗೆ ಬರ್ತಾ ಇಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ಭಾರತದ ಬೆಳವಣಿಗೆ, ಭಾರತದ ಆರ್ಥಿಕ ಸ್ಥಿರತೆ ಮತ್ತು ಭಾರತ ಈಗ ಬೆಳವಣಿಗೆ ಆಗ್ತಿರುವ ನೀತಿ ಅಥವಾ ಬೆಳವಣಿಗೆ ಆಗ್ತಿರುವ ಒಂದು ದೃಷ್ಟಿಯನ್ನು ನೋಡಿಕೊಂಡು ಹೊಟ್ಟೆ ಉರ್ಕೊಂಡು ಪರಚಿಕೊಳ್ಳುತ್ತಿರುವಂತಹ ಪರದೇಶಗಳು ಅಥವಾ ಬೇರೆ ದೇಶಗಳು ಇದೀಗ ಭಾರತದ ದಾರಿಗೆ ಅಡ್ಡವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರುತ್ತವೆ. ಹಾಗಾಗಿ ಎಲ್ಲಿಯ ತನಕ ನಮ್ಮ ಎಕಾನಮಿ $5 ಟ್ರಿಲಿಯನ್ ಇರುವಂತ ನಮ್ಮ ಎಕಾನಮಿ ಚೀನಾದ 20 ಟ್ರಿಲಿಯನ್ ಎಕಾನಮಿಯನ್ನು ಮೀರಿಸುವ ತನಕ ಭಾರತ ಅತ್ಯಂತ ದೊಡ್ಡ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಹುದು, ಬಾಂಗ್ಲಾ ವಿರುದ್ಧ ಯುದ್ಧ ಮಾಡಬಹುದು, ಅಥವಾ ನಮ್ಮ ಅಕ್ಕಪಕ್ಕ ರಾಷ್ಟ್ರಗಳ ವಿರುದ್ಧ ಯುದ್ಧ ಮಾಡಿ ಅಥವಾ ಅವರಿಗೆ ಬೆದರಿಕೆಯನ್ನು ಹಾಕಬಹುದೇ ಹೊರತು ಬೇರೆ ದೃಷ್ಟಿಯಿಂದ ಯುದ್ಧ ಮಾಡಿಕೊಂಡು ಅತ್ಯಂತ ದೊಡ್ಡವಾಗಿ ನಾವು ಸಾಧನೆ ಮಾಡುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಇದೀಗ ಪಾಕಿಸ್ತಾನ, ಚೀನಾ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸ್, ಬಾಂಗ್ಲಾದೇಶ ಎಲ್ಲವೂ ಕೂಡ ಅಕ್ಕಪಕ್ಕ ರಾಷ್ಟ್ರಗಳು ಶತ್ರು ಆಗ್ಬಿಟ್ರೆ ನಾವು ಎದುರಿಸುವಂತ ಕಷ್ಟ ಅನೇಕ ಇರುತ್ತೆ. ಹಾಗಾಗಿ ಇವೆಲ್ಲವ ದೃಷ್ಟಿಯಿಂದ ಚೀನಾ ಎಕಾನಮಿಯನ್ನು ಬೀಟ್ ಮಾಡಲೇಬೇಕಾಗುತ್ತೆ. ಚೀನಾ ಎಕಾನಮಿಯನ್ನು ಬೀಟ್ ಮಾಡದಿದ್ರೆ ಭಾರತಕ್ಕೆ ಮುಂದೆ ಅತ್ಯಂತ ದೊಡ್ಡ ಸಂಕಷ್ಟ ಕೂಡ ಎದುರಾಗಬಹುದು. ಯಾಕಂದ್ರೆ ಚೀನಾ ಈ ಕುತಂತ್ರಿ ರಾಷ್ಟ್ರಗಳಿಗೆ ಹೆಲ್ಪ್ ಮಾಡಿಕೊಂಡು ಭಾರತದ ವಿರುದ್ಧ ತಿರುಗುವಂತೆ ಮಾಡ್ತಾ ಇದೆ. ಜೊತೆಗೆ ಭಾರತ ಮತ್ತು ಚೀನಾದ ಗಡಿಯಲ್ಲೂ ಕೂಡ ಸಮಸ್ಯೆ ಆಗಾಗ ಕಾಡ್ತಾನೆ ಇದೆ ಮತ್ತು ಚೀನಾದ ಸೈನಿಕರು ನಮ್ಮ ಗಡಿ ಒಳಗೆ ನುಸುಳಿಕೆ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಜೈಶಂಕರ್ ಅವರು ಪದೇ ಡೌಟ್ ಇಟ್ಕೊಂಡೇ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಜೊತೆ ಮಾತಾಡ್ತಾ ಇದ್ರು ಮತ್ತು ನಮ್ಮ ರಾಯಭಾರಿಗಳನ್ನ ಅಫ್ಘಾನಿಸ್ತಾನಕ್ಕೆ ಕಳಿಸಿಕೊಂಡು ವಿದೇಶಾಂಗ ನೀತಿಗಳ ಬಗ್ಗೆ ಮಾತುಕತೆಯನ್ನು ನಡೆಸ್ತಾನೆ ಇದ್ರು. ಇವೆಲ್ಲದರ ಪರಿಣಾಮ ಒಂದ್ ಕಡೆ ಭಾರತಕ್ಕೆ ಹೆಲ್ಪ್ ಆಗುವಂತ ದೃಷ್ಟಿ ಇದ್ರೂ ಕೂಡ ಯಾವಾಗ ಅಫ್ಘಾನಿಸ್ತಾನ ಚೀನಾ ಜೊತೆ ಮರ್ಜ್ ಆಯ್ತಲ್ಲ, ಚೀನಾದ ಎಕನಾಮಿಕ್ ಕಾರಿಡಾರ್ಗೆ ತನ್ನ ಸಹಾಯವು ಇದೆ ಎನ್ನುವಂತ ಒಂದು ಒಪ್ಪಿಗೆಯನ್ನು ಕೊಡ್ತಲ್ಲ, ಅದಾದ ನಂತರ ಇದೀಗ ದೊಡ್ಡ ಸಮಸ್ಯೆ ಕಾಡ್ತಾ ಇರೋದು ಅದು ಒಂದೇ, ಅಂದ್ರೆ ಅಫ್ಘಾನಿಸ್ತಾನ ಭಾರತಕ್ಕೆ ಕೈ ಕೊಡ್ತಾ ಎನ್ನುವಂತ ಲಕ್ಷಣ ಕಂಡು ಬರ್ತಾ ಇದೆ. ಏನೇ ಆಗಲಿ ಭಾರತದ ವಿರುದ್ಧ ಕತ್ತಿ ಮಸಿಯುವ ರಾಷ್ಟ್ರಕ್ಕೆ ಕಡಿಮೆ ಇಲ್ಲ. ಆದರೆ ಭಾರತ ತನ್ನ ಸುರಕ್ಷತೆಯ ದೃಷ್ಟಿಯಿಂದ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.